ಏನು ಸೀನಪ್ಪ ನಿನ್ನ ಮಗ ಏನು ಬರೋದು ಹೋಗೋದು ಮಾಡ್ತಾನ ಏನು ಅಲ್ಲೇ ಸಿಟಿಯಾಗ ಸೆಟ್ಲ್ ಆಗಿಬಿಟ್ಟಾನ ಮತ್ತೇನು ಇತ್ತ ಕಡೆಗೆ ಬಂದಿಲ್ಲನ? ಇಲ್ಲ ಗೌಡ್ರೆ, ಮೊನ್ನೆ ಮಾರಿ ಜಾತ್ರೆಗೆ ಬಂದೋಗಿದ್ದ, ಮತ್ತೇನು ಬಂದಿಲ್ಲ. ಅವನು ಕೆಲಸ ಅಲ್ಲ, ಎಲ್ಲಿ ರಜೆ ಸಿಗಲ್ಲ, ಹಾಗಾಗಿ ಅವ್ನು ಬರೋದಿಲ್ಲ ಜಾಸ್ತಿ. ನಾವು ಯಾವಾಗಾರ ಹೋಗಿ ಬರ್ತೀವಿ ಅಷ್ಟ. ಪಾಡ ಆತು ಬಿಡಪ್ಪ, ನಿನ್ನ ಮಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿದ. ನನ್ನ ಮಗನು ಬರೀ ಹಾಳು, ನನ್ನ ಮಗ ಬರೀ ಹಾಳು ಮಾಡಕ್ಕೆ ಸಾಯ್ತಾನ. ಒಂದು ಕೆಲಸಕ್ಕೂ ಹತ್ಕೊಳ್ಳಿಲ್ಲ ಮರಿ. ಅವನು ಕಾಲೇಜ್ಗೂ ಹೋಗ್ಲಿಲ್ಲ, ನೆಟ್ಗ ಇಲ್ಲಿ ಹೊಲ್ದಾಗಾರ ಮಾಡ್ತಾನ. ಹೊಲ್ದಾಗ ಮಾಡೋದು ಬೇಡ, ಅವನು ಈ ಕೂಲಿಯರ್ಗೆ ಹೇಳಿ ಮಾಡ್ಸ್ಕೊಂತ ಹೋದ್ರೆ ಸಾಕು, ಅದನ್ನೂ ಮಾಡಲ್ಲ ಅಂತಾನ. ಬರೀ ಹಿಂಗೆ ಅಲ್ಲಿ ಇಲ್ಲಿ ಪೆರಿ ಅವ್ರ ಹುಡುಗ್ರ ಜೊತೆಗೆ ಸೇರ್ಕೊಂಡು ತಿರ್ಗಾಡ್ತಿರ್ತಾನಪ್ಪ. ನನಗಂತೂ ಸಾಕಾಗೈತೆ ಅವ್ನ ಕಾಲಾಗ. ಇಲ್ಲಿ ಬಿಡ್ರಿ ಗೌಡ್ರೆ, ನೀವು ಮೊದ್ಲ ತಪ್ಪು ಮಾಡಿದ್ರಿ, ಅವನ್ನ ಲೂಸ್ ಬಿಟ್ಬಿಟ್ರಿ. ಏನು ಹೇಳಿಲ್ಲಂಗ ಕೇಳಿಲ್ಲಂಗ, ಏನು ಹೇಳೋದು ಕೇಳೋದು ಏನು ಮಾಡಲಿಲ್ಲ ನೀವು, ಪೂರ್ತಿ ಲೂಸ್ ಬಿಟ್ಬಿಟ್ರೆ. ಹಂಗಾಗಿ ಅವನು ಏನು ಜವಾಬ್ದಾರಿನ ಕಲಿಲ್ಲ. ಅವನು ಹಿಂಗೆ ಉಡಾಳಾಗ್ಬಿಟ್ಟ. ನಂದೇನಿಲ್ಲಪ್ಪ, ನಮ್ಮ ಕೆದಳಲ್ಲ ಆಕಿ ಲೂಸ್ ಬಿಟ್ಬಿಟ್ಲು. ಅವನು ಏನು ಹೇಳಿದ್ದ ಬೇಕು, ಕೇಳಿದ್ದ ಬೇಕು, ಹಂಗೆ ಮಾಡ್ಕೊಂತ ಬಂದ್ಬಿಟ್ಲ. ಅದು ಅವನಿಗೆ ಇದಾಗ್ಬಿಡ್ತು. ನಮ್ಗೇನು ಬೆಲೆನ ಕೊಡ್ಲಿಲ್ಲಂಗೆ ಮಾಡಿಬಿಟ್ಟ. ಮನೆಯಾಗ ಮರ್ಯಾದಿನೂ ಇಲ್ಲ, ಊರಾಗೂ ಈ ತಲೆ ಎತ್ಕೊಂಡು ಹೋಗ್ಲಿಲ್ಲಂಗೆ ಮಾಡ್ದ. ಹಂಗಾಗಿ ನನಗಂತೂ ಬೇಜಾರಿಟ್ಟೋಗೈತವ ಮರ್ಯ. ಇಲ್ಲ ಗೌಡ್ರೆ, ಅವನಿಗೆ ಒಂದು ಮದುವೆ ಮಾಡಿದ್ರೆ ಪಾಡಕತ್ತೆ ನೋಡ್ರಿ. ಸುಮ್ಮನೆ ಮದುವೆ ಮಾಡಿದ್ರೆ ಅಂತಂದ್ರೆ ಅವನಿಗೆ ಒಂದು ಜವಾಬ್ದಾರಿ ಬರ್ತೈತಿ, ಮುಂದೆ ಉದ್ಧಾರ ಆಗ್ಬೋದು. ಏನು ಉದ್ಧಾರಕನ ಏನೋ ಬಿಡಪ್ಪ. ಅವನ ಕಾಲಾಗ ಸಾಕಾಗೈತೆ ನನಗಂತಕ್ಕೆ. ಬರೀ ಇವಾಗೂ ನೋಡು ಮನೆಯಾಗಿಲ್ಲ, ಎಲ್ಲೇ ಇದಕ್ಕೆ ಹೋಗಿದ್ದಾನ ಒಬ್ಬ ಹುಡುಗ ಜೊತೆಗೆ, ಫ್ರೆಂಡ್ಸು ಅವ್ರ ಜೊತೆಗೆ ಟ್ರಿಪ್ ಹೋಗಿದ್ದಾನ. ಟ್ರಿಪ್ ಒಂದು. ಗೌಡ್ರೆ, ನಾವು ರಾಮಪ್ಪ ಬಸಪ್ಪ ಬಂದಿದ್ದೀವಿ. ಯಾಕೆ ಬರ್ರು ರಾಮಪ್ಪ ಬಸಪ್ಪ, ಏನು ಬಂದಿದ್ದು? ಅಲ್ಲ ಗೌಡ್ರೆ, ನೀವ ಪಂಚಾಯಿತಿ ಮಾಡಿ ನನಗೆ 2 ಎಕರೆ ಅವ್ನಿಗೆ 2 ಎಕರೆ ಅಂತಂದು ಪಾಲ್ ಮಾಡಿಕೊಟ್ರಿ. ಆದ್ರೆ ಇವಾಗ ಇವನು ಅದ್ರಾಗ ಅವ್ನ ಹೊಲ್ದಾಗ ಬೋರ್ ಐತಿ, ಅವ್ನ ಹೊಲ್ದಾಗಿಂದ ಬೋರು ನಾವು ಬಿಟ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಲ್ರಿ. ಅವಾಗ ಹೇಳಿದ್ವಲ್ಲ, ನಾವು ಇರೋದ ಒಂದು ಬೋರ್ ಐತಪ್ಪ, ಅದ್ರಾಗ ನೀವು ಇಬ್ರು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಲ್ಲ. ಇವಾಗ ನೋಡಿದ್ರ ನಮ್ಮ ಅಣ್ಣ ನನಗೆ ಇಲ್ಲಿ ಬೋರ್ನಾಗ ನೀರಿಲ್ಲ, ನಾನೇನು ಮಾಡಕ್ಕೆ ಹೋಗ್ಲಿ, ನನಗೆ ಸಾಲೋದಿಲ್ಲ ನಮ್ಮ ಮೂಲಕ, ಅದ್ರಾಗ ನಿನಗೆ ಎಲ್ಲಿ ಕೊಡ್ಲಿ ಅಂತ ಕ್ಯಾತೆ ತೆಗ್ದಾನ. ಯಾಕ ಬಸಪ್ಪ, ನಾವು ಅವಾಗ ಹೇಳಿದ್ವಲ್ಲ, ಇಬ್ರು ಹಂಚ್ಕರಿಯಪ್ಪ, ಒಂದು ಬೋರ್ನಾಗ ಇಬ್ರು ಹಂಚ್ಕೋಬೇಕು, ಇಬ್ರು ನೀರು ಬಿಟ್ಕೋಬೇಕು ಅಂತಾನೆ ಹೇಳಿದ್ವಲ್ಲ. ನೀವು ಹೇಳಿದ್ರಿ ನಿಜ ಗೌಡ್ರೆ, ಆದ್ರ ಇಲ್ಲಿ ನನಗೆ ಬ್ಯಾಸಗಿ, ನನ್ನ ಪೀಕ ಒಣಗಾಕತ್ತೈತಿ, ಅದ್ರಾಗ ಇವ್ನಿಗೆ ಎಲ್ಲಿಂದ ಕೊಡ್ಲಿ? ಕರೆಂಟ್ ನೋಡಿಯೇ ಅಷ್ಟು ಕಷ್ಟ ಐತಿ. ನಾನು ಅದ್ರಾಗ ತೆಂಗಿನ ಗಿಡ ಅದಾವು ಅಂತಾನ, ತೆಂಗಿನ ಗಿಡಕ್ಕೆ ನೀರು ನಡಿತೈತಪ್ಪ ಇವಾಗ, ಮತ್ತೆ ಬಿಟ್ಕೊಂಬಂತೆ. ಇವಾಗ ನಂದು ಗೊಂಜಾಳ ಒಣಗಾಕತ್ತೈತಿ, ನಾನು ಬಿಟ್ಕೊಂತೀನಿ ಅಂತ ಅಂದೆ. ಅವನು ಅದನ್ನು ಕೇಳಲ್ಲ. ಅವನು ತೆಂಗಿನ ಗಿಡ ಏನು ಇನ್ನೊಂದು 4 ದಿನ ನಡೀತವು ಅಂತ ನಾನು ಹೇಳಿದ್ರ, ಇಲ್ಲ ನಾನು ನೀರು ಬಿಡ್ಬೇಕು, ನನಗೆ ತೆಂಗಿನ ಗಿಡ ಒಣಗ್ತವು ಅಂತಾನ. ಅಲ್ಲಲ್ಲಿ ರಾಮಪ್ಪ, ನಾನು ಅವಾಗ ಹೇಳಿದ್ದಿಲ್ಲ, ತೆಂಗಿನ ಗಿಡಕ್ಕೆ ಒಂದು ತಿಂಗಳಿಗೆ ಒಂದ್ಸರಿ ನೀರು ಬಿಡಪ್ಪ ನಡಿತೈತಿ. ಈ ಬ್ಯಾಸಿಯಾಗ ಅವ್ನು ಹೇಳೋದು ಕರೆಕ್ಟ್ ಅಲ್ಲ. ಬ್ಯಾಸಿಯಾಗ ಎಲ್ಲಿಂದ ಕರೆಂಟ್ ತರ್ತೀವಿ, ಅದ್ರಾಗ ಕರೆಂಟ್ ನೆಟ್ಗಿರೋದಿಲ್ಲ. ತೆಂಗಿನ ಗಿಡ ನಡಿತಾವಪ್ಪ, ಅವ್ನು ಗೊಂಜಾಳ ಐತಂತಲ್ಲ, ಗೊಂಜಾಳ ಒಣಗ್ತೈತಿ ಅಂತ ಅಂದ್ಬಿಟ್ಟು ಹೇಳಕತ್ತಾನ. ಅವನೇ ಬಿಟ್ಗಳೇ ಬೇಡ ಅಂತ ಅನ್ನಕತ್ತಿಲ್ಲಲ್ಲ. ಹೌದು ಗೌಡ್ರೆ, ನನಗೂ ಅರ್ಥ ಆಕತಿ. ನಾನೇನು ತೆಂಗಿನ ಗಿಡಕ್ಕೆ ಕೇಳಕತ್ತಿಲ್ಲ, ನಾನು ಅದು ತರಕಾರಿ ಹಾಕೊಂಡಿನಿ. ತೆಂಗಿನ ಗಿಡದಾಗ ಅವಕ್ಕೆ ತರಕಾರಿ ಒಣಗ್ತಾವಲ್ಲ, ನಾನು ತರಕಾರಿ ಮಾಡ್ಕೊಂಡಿದ್ದೀನಿ. 4 ಕಾಯಿ ಪಲ್ಯ ಮಾಡ್ಕೊಂಡು ಏನಾರ ಒಂದು ಸ್ವಲ್ಪ ಸಂತಿಗೆ ಅಂತಂದು ಮಾಡ್ಕೊಂಡಿದ್ದೀನಿ. ಅದ್ರಾಗೂ ತರಕಾರಿಗೆ ನೀರು ಬಿಡೋಲ್ಲ ಅಂತಂದ್ರೆ, ಅದ್ರಾಗೂ ನಾನು ಒಂದು ತಿಂಗಳಾತಿ ಇವಾಗ ಇದಕ್ಕೆ ಬಿಟ್ಟು, ತೆಂಗಿನ ಗಿಡಕ್ಕೆ ಬಿಟ್ಟು, ನಾನು ತೆಂಗಿನ ಗಿಡಕ್ಕೆ ಬಿಟ್ಟಿಲ್ಲ. ಏನಲ್ಲೇ ಬಸಪ್ಪ, ಇವನು ಹಿಂಗೆ ಅನ್ನಕತ್ತಾನಲ್ಲ, ಇವಂದೇನು ಕತ್ತಿ ಮತ್ತೆ? ನಾನು ಮೊದಲೇ ಹೇಳಿದ್ದೆ ಗೌಡ್ರೆ, ತರಕಾರಿ ಏನು ಮಾಡ್ಕೊಳಕ್ ಹೋಗ್ಬೇಡ, ಈ ಬೇಸಿಗೆಗ ನನಗೆ ನೀರು ಸಲ್ಲಲ್ಲ, ನಿನಗೆ ನೀರು ಸಲ್ಲಲ್ಲ, ಮತ್ತೆ ಮಾಡ್ಕೊಂತಪ್ಪ ಇವಾಗ ಬೇಡ ಅಂತ ಹೇಳಿದ್ದೆ. ನೀವು ಅವಾಗ ಸಣ್ಣನಪ್ಪ, ಅವನು ತೆಂಗಿನ ಗಿಡ ಇರಲಿ, ಅವನಿಗೆ ನೀನು ದೊಡ್ಡನಕ್ಕಿದಿ, ನೀನ ಸುಧಾರಿಸ್ಕೋಬೇಕು, ಅವ್ನು ತೆಂಗಿನ ಗಿಡ ಅವನಿಗಿರ್ಲಿ, ನನಗೆ ಖಾಲಿ ಹೊಲ ಇರಲಿ ಅಂತ ಅಂದ್ಬಿಟ್ಟು ನೀವ ಪಾಲ್ ಮಾಡಿಕೊಟ್ರಿ. ಅಲ್ಲಲ್ಲಿ ಬಸಪ್ಪ, ನಿನಗೆ ತೆಂಗಿನ ಗಿಡ ಬಂದ ಒಂದ್ಮೇಲೆ ಬ್ಯಾಸಿಯಾಗ ಒಂದಿಷ್ಟು ನೀನ ಸುಧಾರಿಸ್ಕೋಬೇಕಪ್ಪ. ಕರೆಂಟು ನೆಟ್ಗಿರಲ್ಲ ಅನ್ನೋದು ಗೊತ್ತೈತೆ, ಅದಾಗ ನೀನೇನು ತರಕಾರಿ ಮಾಡ್ಕೊಂತದ್ದು ಏನತ್ತಿ ಇವಾಗ? ಅಲ್ಲಲ್ಲಿ ಬಸಪ್ಪ, ನಾವು ನೀ ಸಣ್ಣನು ಅಂತಂದು ನಾನು ನಿಂತ್ಕೊಂಡದ್ದು, ನೀನು ಸಣ್ಣನಪ್ಪ, ನಿನಗೆ ತೆಂಗಿನ ಗಿಡ ಇರಲಿ, ಅವನಿಗೆ ಖಾಲಿ ಹೊಲ ಇರಲಿ ಅಂತಂದು ಹೇಳಿದ್ಕ ಅವನು ಹೂ ಅಂದು ಒಪ್ಕೊಂಡದನ. ಇದ್ರ ಮೇಲೆ ನೀನು ಒಂದು ಸ್ವಲ್ಪ ಬ್ಯಾಸಿಗೆ ಸುಧಾರಿಸ್ಕೊಳಕ್ಕಾಗಲ್ಲ ಅಂತಂದ್ರೆ ಹೆಂಗಪ್ಪ ಮಾಡೋಣ ನಾವು? ಹೌದು ಕೊಟ್ರೆ, ನಾನು ಏನು ಮಾಡಕ್ಕೆ ಹೋಗ್ಲಿ, ನಾನು ತೆಂಗಿನ ಗಿಡದಾಗ ಒಂದು ಕಾಯಿ ಹಿಡಿದಿಲ್ಲ ಈ ಸರಿ. ಬ್ಯಾಸಿಗ್ಯಾಗ ಒಂದು ಕಾಯಿ ಹಿಡಿದಿಲ್ಲ, ಅದು ಸೀಡ್ ರೋಗ ಬಿದ್ದು ಒಂದು ಕಾಯಿ ಹಿಡಿದಿಲ್ಲ. ನಾನೇನು ಮಾಡಕ್ಕೆ ಹೋಗ್ಲಿ, ನನಗೆ ಮತ್ತು ಮನೆ ಕಾಯಿ ಪಲ್ಯ ಏನಾರ ಸಂತಿಂಗ್ ಬೇಕಲ್ಲ, ಏನಾರ ಒಂದು ಮಾಡ್ಕೋಬೇಕಲ್ಲ ನಾನು ತರಕಾರಿ. ಹಂಗಾಗಿ ನಾನು ಒಂದು ಸ್ವಲ್ಪ ತರಕಾರಿ ಮಾಡ್ಕೊಂಡೆ, ಅದಕ್ಕೆ ನೀರಿಲ್ಲ ಅಂತಂದ್ರೆ ನಾನು ಏನು ಮಾಡಕ್ಕೆ ಹೋಗ್ಲಿ? ಹೌದು ಗೌಡ್ರೆ, ಏನು ನಮ್ಮವು ಹಂಗಾಗಿದಾವು, ಏನು ಒಂದು ಕಾಯಿ ಹಿಡಿದಿಲ್ಲ. ನಮ್ಮವು ಒಂದು 100-150 ಕಾಯಿ ಸಿಗಾವು ಒಂದೊಂದು ಗಿಡಕ್ಕೆ. ಇವಾಗಂತಕ್ಕೂ ಏನು 2, 3, 5 ಅದಾವು. ಏನು ಮಾಡೋದು ಗೌಡ್ರೆ ಅಂತ? ಹಿಂಗಾದ್ರೆ ಬಡವರು ರೈತರು ಹೆಂಗೆ ಜೀವನ ಮಾಡ್ಬೇಕು? ರಾಮಪ್ಪ, ನಿಂದೊಂದ ತೋಟ ಅಲ್ಲ, ಎಲ್ಲರ ತೋಟನೂ ಹಂಗಾಗಿದಾವು. ಬ್ಯಾಸಿಯಾಗ ಯಾವೂ ಕಾಯ್ದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನೀನ ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು. ಬಸಪ್ಪ, ನಿಂದು ಇನ್ನೆಷ್ಟು ದಿನ ಬರ್ತದ ಗೊಂಜಾಳ? ಗೌಡ್ರೆ, ನನಗೆ ಇನ್ನೊಂದು 15 ದಿನ ನೀರು ಕಟ್ಟಿದ್ರೆ ಸಾಕು, ನನಗೆ ಗೊಂಜಾಳ ಸಾಕು ಬಂದ್ಬಿಡ್ತತೆ. ಆಮೇಲೆ ಅವ್ನು ನೀರು ಬಿಟ್ಕೊಳ್ಳಿ, ನಾನೇನು ಅಲ್ಲಿ ಅದ್ರ ಮೇಲೆ ನಾನು ಏನು ಕೇಳಲ್ಲ. ಆತಗಳ ಬಸಪ್ಪ. ರಾಮಪ್ಪ, ನೀನು ಇನ್ನೊಂದು 15 ದಿನ ಸುಮ್ಮನೂರು. ತರಕಾರಿ ಮಾಡ್ಕೊಂಡಿ ಅಂತೀಯಲ್ಲ, ಅದು ಇವಾಗ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರದು ಹಂಗಾಗೈತೆ. ತೆಂಗಿನ ಗಿಡದಾಗ ಯಾವ ಒಂದು ಕಾಯಿ ಹಿಡ್ದಲ್ಲ,
ನೀನು ಈ ಟೈಮ್ನಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಓದೆ ಅಂದ್ರೆ ನೀವ ಅಣ್ಣ ತಮ್ಮ ಸುಧಾರಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾರು ಸುಧಾರಿಸ್ಕೋಬೇಕು? ನೀವ ಸುಧಾರಿಸ್ಕೋಬೇಕಾಗೈತಿ. ಅದಕ್ಕೆ ಇವಾಗ ನೀನು ಒಂದು 15 ದಿನ ಸುಮ್ಮರು, ಅವ್ನು ಒಂದು ಗೊಂಜಾಳ ಗೊಂಜಾಳ ಬಂದಮೇಲೆ ನೀನ ಬಿಡ್ತಾವ ನೀರು. ಆಮೇಲೆ ಏನಾರು ಬೇರೆ ತರಕಾರಿ ಮಾಡ್ಕೊಂಬಂತೆ, ಅವನು ಗೊಂಜಾಳ ತಕೊಂಡಿರ್ತಾನ, ನೀನು ತರಕಾರಿ ಮಾಡ್ಕೊಂಡೆ ಅಂದ್ರೆ ಸರಿ ಆಕತಿ. ಬಸಪ್ಪ ನೀನು ಆದ್ರೂ ಈಗ ಗೊಂಜಾಳ ತಕೊಂಡು ಹಂಗೆ ಇಂದನೇ ಏನು ಮಾಡ್ಕೊಳಕ್ ಹೋಗ್ಬೇಡ. ಒಂದು ಸ್ವಲ್ಪ ಹೊಲ ಹೊಡ್ಕೊಂಡು ಸುಮ್ಮರು, ಆಮೇಲೆ ಅವ್ನು ಏನಾರ ಒಂದು ತರಕಾರಿ ಮಾಡ್ಕೊಳ್ಳಿ. ಅವನು ಬದುಕಬೇಕು, ನೀನು ಬದುಕಬೇಕು, ಇಬ್ಬರು ಒಂದು ಸೆಕೆಂಡ್ ಹೋದೆ ಅಂತಂದ್ರೆ ಜೀವನಪ್ಪ. ಆತ್ರಿ ಗೌಡ್ರೆ, ನಾನು ಇನ್ನು ಗೊಂಜಾಳ ತಕ್ಕಂದು ಇನ್ನು ಒಂದು ತಿಂಗಳವರೆಗೆ ಏನು ಮಾಡೋದಿಲ್ಲ. ಹೊಲ ಹೊಡ್ಕೊಂಡು ಕೈ ಬಿಟ್ಟಿರ್ತೀನಿ. ಬ್ಯಾಸಿಗೆ ಒಂದಿಟ್ಟು ಬಿಸಿಲು ಕಾಯ್ತಂದ್ರೆ ಭೂಮಿನೂ ನನಗೆ ಮತ್ತೆ ಮಳೆಗಾಲಕ್ಕೆ ಪೀಕ್ ಪಾಡಕತಿ. ನನಗೇನು ಇವಾಗ ಒಂದು 15 ದಿನ ನೀರು ಸಿಕ್ಕರು ಸಾಕಾಗೈತಿ, ಗೊಂಜಾಳ ಬಿಡ್ತೈತಿ. ಏನು ರಾಮಪ್ಪ ಅರ್ಥ ಆತಾ? ಅಷ್ಟು ಮಾಡ್ರಿ. ಏನು ಇವಾಗ ಒಂದು ಗೊಂಜಾಳ ಒಂದು ಬಂದೈತೆ, ಗೊಂಜಾಳ ಇನ್ನೊಂದು 15 ದಿನಕ್ಕೆ ಬರ್ತದಂತ. ಅಲ್ಲಿವರೆಗೂ ನೀನು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇರು. ಅಷ್ಟ್ರ ಮೇಲೆ ನೀನು ಏನಾರ ಒಂದು ತರಕಾರಿ ಮಾಡ್ಕೊಂಬಂತೆ, ಅವನು ಹೊಲ ಹೊಡ್ಕೊಂಡು ಖಾಲಿ ಬಿಟ್ಟಿರ್ತಾನೆ. ಅವಾಗ ನೀನು ಏನಾರ ಒಂದು ತರಕಾರಿ ಮಾಡ್ಕೊಂಡ್ರೆ ನಿನಗೂ ಅನುಕೂಲ ಆಕತಿ. ಈಗ ನೀನು ನೀರಿಗೆ ಗುದ್ದಾಡೋದ, ಅವನು ನೀರಿಗೆ ಗುದ್ದಾಡೋದ ಅಂತಂದ್ರೆ ಇಬ್ಬರು ಪೀಕ್ ಒಣಗ್ತಾವೆ, ಇಬ್ಬರು ಪೀಕ್ ಆಳು. ಅದಕ್ಕೆ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗೋದು ಕಲೀರಿ. ಆತ್ ತಗರಿ ಗೌಡ್ರೆ, ನೀವು ಹೇಳಿದ ಮೇಲೆ ನಾನು ಏನು ಮಾತಾಡೋಕ್ಕಾಗಲ್ಲ. ಆತ್ರಿ, ನಾನು ಇನ್ನೊಂದು 15 ದಿನ ಸುಮ್ಮನಿರ್ತೀನಿ. 15 ದಿನ ಮೇಲೆ ಏನಾದ್ರು ತರಕಾರಿ ಮಾಡ್ಕೊಂತೀನಿ ಅಂತ. ಇವಾಗ ನಾನು ಮತ್ತು ತೆಂಗಿನ ಗಿಡದಾಗ ಹೊಲ ಹೊಡ್ಕೊಂಡು ರೆಡಿ ಮಾಡ್ಕೊಂತೀನಿ. ಅವನು ಮತ್ತು ಗೊಂಜಾಳಕ್ಕೆ ನೀರು ಹಾಸ್ಕೊಂಡ್ಮೇಲೆ ನಾನು ಆಮೇಲೆ ಪೀಕ್ ಮಾಡ್ಕೊಂತೀನಿ. ತಗರಿ ಹೋಗಿ ಬರ್ರಿ. ಏನು ಇಬ್ರು ಸುಧಾರಿಸ್ಕೊಂಡು ಹೋಗೋದು ಕಲೀರಿ. ಏನು ಇಲ್ಲಿ ಬರೋಂಥ ಅವಶ್ಯಕತೆನೇ ಇದ್ದಿಲ್ಲ. ನೀವ ಇಬ್ರು ಮಾತಾಡ್ಕೊಂಡು ಸುಧಾರಿಸ್ಕೊಂಡು ಹೋಗಿದ್ದೆ ಅಂದ್ರೆ ಇಲ್ಲಿ ಗಂಟೆ ಬರೋ ಅವಶ್ಯಕತೆ ಇತ್ತು ನಿಮಗೆ? ಸರಿ ತಗರಿ ಗೌಡ್ರೆ, ಹೋಗಿ ಬರ್ತೀವಿ. ಸರಿ ತಗರಿ ಗೌಡ್ರೆ, ನಮಸ್ಕಾರ, ಬರ್ತೀವಿ. ಏನು ನೋಡಸಿನಪ್ಪ, ಅಣ್ಣ ತಮ್ಮ ಅಂದ್ರೆ ಹುಡ್ತಾ ಅಣ್ಣ ತಮ್ಮಂದ್ರು ಬರ್ತಾ ಬರ್ತಾ ದಾಯದಿಗಳಾಗ್ತಾರ ಅನ್ನೋದು ಇದ ನೋಡು. ಏನು ಇಬ್ರು ಸುಧಾರಿಸ್ಕೊಂಡು ಹೋಗೋದು ಕಲಿಯೋದು ಬಿಟ್ಟು ಅದನ್ನ ಸುಮ್ಮನೆ ಈಟಿ ಸಣ್ಣ ವಿಷಯಕ್ಕೆ ಬಂದು ಇಲ್ಲಿ ನಮ್ಮ ಹತ್ರ ಬಂದು ಮಾತು ಕೇಳಿಸ್ಕೊಂಡು ಹೋಗ್ತಾರ. ಹೌದು ಬಿಡ್ರಿ ಗೌಡ್ರೆ, ಏನು ಇವಾಗಿನ ಜನದಾಗ ಹೊಂದಾಣಿಕೆ ಅನ್ನೋದ ಇಲ್ಲ. ಬರೀ ಸಣ್ಣ ವಿಷಯಕ್ಕೂ ಜಗಳ ಮಾಡೋದ, ದೊಡ್ಡ ಜಗಳ ಮಾಡೋದ ಜನಕ್ಕೆ ಕಲ್ತಿರೋದು ಒಂದು. ನಮಸ್ಕಾರ ರೀ ವೀಕ್ಷಕರೇ, ಇವಾಗಿನ ಪಂಚಾಯಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ರೀ. ಎಲ್ಲ ನಮ್ಮ ಕರ್ನಾಟಕದ ಯೂಟ್ಯೂಬ್ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.